ಬಂದೆ. ಇವಾಗ ನಾನು ಯೂಸ್ ಮಾಡ್ತಿರೋ ಹೆಲ್ಮೆಟ್ ಬಂದುಬಿಟ್ಟು ನನ್ನ ಫ್ರೆಂಡಿದು ಅಮಿತ್ ನಾಯ್ಕ್. 15 ದಿನ 20 ದಿನ. ಮತ್ತೆ ನೀನು ಆರಾಮಲ್ಲ? ಅಮ್ಕು ಡುಮುಕು ಮತ್ತು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅವರೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದಾರೆ. ಸೊ ಇವಾಗ ಇದು ಫುಲ್ ಬಿಸಿಲು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಇದನ್ನು ಜಸ್ಟ್ ಹಿಂಗೆ ಹಾಕ್ಬಿಟ್ರೆ ಆಯಿತು. ಚೆನ್ನಾಗೇ ಇದೆ, ಗ್ರಿಪ್ ಒಳ್ಳೆ ಇದೆ. ಇವಾಗ 4 ಥರ ಇಂಡಿ ಫಿಲ್ಟರ್ಸ್ ಇದೆ ನನ್ನ ಹತ್ರ. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಡೇ 5ನ ವ್ಲಾಗ್ಗೆ ಸ್ವಾಗತ. ಇವತ್ತು ಸೇಮ್ ರೂಟೀನ್. ಬೆಳಿಗ್ಗೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇವಾಗ ಅಮ್ಮ ಅಪ್ಪ ತಮ್ಮ ಮತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಟೆಂಪಲ್ಗೆ ಹರಕೆ ಆಯಿತು. ಸೊ ಈ ಮಂತ್ ಫುಲ್ ನಂದು ವ್ಲಾಗಲ್ಲಿ ಅದೇ ಇರುತ್ತೆ, ಟೆಂಪಲ್ಗೆ ವಿಸಿಟ್ ಮಾಡಿ ಆಗಿರೋದು, ಹರಕೆ ಹೊತ್ಕೊಂಡಿರೋದೆಲ್ಲ ಕೊಡೋದು. ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವಿವತ್ತು ಹೋಗ್ತಾ ಇರೋ ಟೆಂಪಲ್ ಬಂದುಬಿಟ್ಟು ನಿಚ್ಚಲ್ಮಕ್ಕಿ ವೆಂಕಟರಮಣ ದೇವಸ್ಥಾನ ಅಂತ ಹೇಳ್ತೀವಿ. ಇಟ್ಸ್ ಕಾಲ್ಡ್ ಕಿರು ತಿರುಪತಿ ಕೂಡ ಅಂತ ಹೇಳ್ಬೋದು. ಸೊ ನಮ್ಮ ಕುಲದೇವರು. ಸೊ ನಾವಲ್ಲಿ ಹೋಗ್ತಾ ಇದ್ದೀವಿ, ಹರಕೆ ಹೊತ್ಕೊಂಡಿದ್ವಿ ನನ್ನಮ್ಮ. ಸೊ ಹಂಗಾಗಿ ನಾವಲ್ಲಿ ಹೋಗಿ ಇವಾಗ ಪೂಜೆ ಕೊಡೋಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹೊರಗಡೆ ವ್ಯೂ ಇದು. ದೇವಸ್ಥಾನದ ಒಳಗಡೆನ ವ್ಯೂ ಈ ಥರ ಇದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ನನಗೆ ಇವತ್ತು ನನ್ನ ತಮ್ಮನ ಬೈಕ್ NS ಅಲ್ಲಿ ನಾನು ದುಬೈಯಿಂದ 2 ಹ್ಯಾಂಡ್ ಗ್ಲೌಸ್ ತಂದಿದ್ದೆ ಆಯಿತಾ. ಸೊ ಅದ್ರದ್ದು ಹೆಂಗಿದೆ, ಗ್ರಿಪ್ಪೆಲ್ಲ ಹೆಂಗಿದೆ ಚೆಕ್ ಮಾಡೋಕ್ಕಿದೆ. ಹಾಗೆ ನಾನು ಲಾಸ್ಟ್ ಟೈಮ್ ನನ್ನ DJI Action 5 Pro ಕ್ಯಾಮ್ರಾಗೆ ನಾನು ND ಫಿಲ್ಟರ್ ತೊಗೊಂಡಿದ್ದೆ. ಸೊ ಅದನ್ನು ಹಾಕಿ ಟ್ರೈ ಮಾಡಿಲ್ಲಾಗಿತ್ತು. 1 ಟೈಮ್ ಟ್ರೈ ಮಾಡಿದೆ, ಅದಕ್ಕೆ ಸೆಟ್ಟಿಂಗ್ ಚೇಂಜ್ ಇದ್ದರಿಂದ ಏನು ಫರಕ್ಕೆ ಬಿದ್ದಿಲ್ಲ, ವ್ಯತ್ಯಾಸ ಬಿದ್ದಿಲ್ಲ. ಸೊ ಇವಾಗ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. 2 ಗ್ಲೌಸ್ ಇದೆ ಆ್ಯಂಡ್ ದಿಸ್ ಇಸ್ ಫ್ರಮ್ ಸ್ಮೈಲ್ ಆಯಿತಾ. ಸೊ ಸ್ಮೈಲ್ ಅವ್ರದ್ದು. ಆ್ಯಂಡ್ ದಿಸ್ ಈಸ್ ಫ್ರಮ್ ತಲಾಬಾತ್. ಒಂದು ಕಂಪ್ನಿ ಇತ್ತಲ್ಲ ಅವಾಗ ನಮಗೆ ಬರ್ತಾಯಿತ್ತು ಇದ್ರ ಕಡೆಯಿಂದ. ಸೊ ಹಂಗಾಗಿ ಇದು ನೀವು ನನ್ನ ಸೈಕಲ್ ಅದು ಈ ಸ್ಕೂಟರಲ್ಲಿ ನೋಡಿರ್ತೀರ, ಇದು ನೋಡಿಲ್ಲ. ಸೊ ಐ ವಿಲ್ ಟ್ರೈ ದಿಸ್ ಒನ್ ಫಸ್ಟ್. ಸೊ ಇದು ನನ್ನ ND ಫಿಲ್ಟರ್ಸ್. ಇವಾಗ 4 ಥರ ND ಫಿಲ್ಟರ್ಸ್ ಇದೆ ನನ್ನ ಹತ್ರ. ಸೊ ಇದು ND8, ಅದಾದಮೇಲೆ ಇನ್ನೊಂದು ND16 ಅಂತ ಇದೆ. ಇವಾಗ ನಾನು ಮಾಡಿರೋ ಸೆಟ್ಟಿಂಗ್ಗೆ ಯಾವ್ದು ಕರೆಕ್ಟಾಗಿ ಕೊಡುತ್ತೆ ಗೊತ್ತಿಲ್ಲ. ಐ ವಿಲ್ ಟ್ರೈ ಆಲ್ 4 ದಿಸ್ ಆಯಿತಾ. ಆಮೇಲೆ ಇದು ND32 ಇದೆ. ಹಾಗೆ ಇನ್ನೊಂದು ಬಂದುಬಿಟ್ಟು CPL ಅಂತಿದೆ. ಸೊ ಇದ್ರ ಬಗ್ಗೆ ನಂಗೆ ಅಷ್ಟೊಂದು ನಾಲೆಜ್ ಇಲ್ಲ, ನಾನು ಹಾಕಿ ಚೆಕ್ ಮಾಡ್ತೀನಿ, ವ್ಯೂ ಆಮೇಲೆ ನೋಡೋಣ. ಆ್ಯಂಡ್ ಇವಾಗ ನಾನು ನನ್ನ ಆ್ಯಕ್ಷನ್ ಕ್ಯಾಮ್ರಾಗೆ ಯಾವುದೇ ರೀತಿ ಇದು ಹಾಕಿಲ್ಲ, ND ಫಿಲ್ಟರ್ಸ್ ಹಾಕಿಲ್ಲ. ಸೊ ಬಿಸಿಲಲ್ಲಿ ಹೋಗುವಾಗ ಅದನ್ನು ಐ ವಿಲ್ ಚೇಂಜ್. ಓಕೆ, ವಾಚ್ ಹಾಕಿದ್ರೆ ಹಾಕೋಕ್ಕಾಗಲ್ವಾ? ಓಕೆ, ಅಲ್ಲಿ ರಿಮೂವ್ ವಾಚ್. ಇಟ್ಸ್ ಪರ್ಫೆಕ್ಟ್. ನೋ 5 ನಿಮಿಷ ಬಂದೆ ಕಣೆ, ಅದೊಂದು ಚೆಕ್ ಮಾಡೋದು ಕ್ಯಾಮ್ರಾ. ಸೊ ಇವಾಗ ನಾನು ನಾರ್ಮಲ್ ND ಫಿಲ್ಟರ್ಸ್ ವಿತೌಟ್ ND ಫಿಲ್ಟರ್ಸ್ ಹೋಗ್ತಾ ಇದ್ದೀನಿ. ಬಂದೆ ಅದು ಇದು ಚೆಕ್ ಮಾಡೋದಿತ್ತ ಕ್ಯಾಮ್ರದು ಮುಂದೆ ಒಂದು ND ಫಿಲ್ಟರ್ ತಗೊಂಬ. ಈಗ ಹೆಂಗೆ ಬತ್ತೆ ಗೊತ್ತಿಲ್ಲ. ಈಗ ಬಿಸಿಲು ಬತ್ತೆ ಅದೇ, ಅದಕ್ಕೆ ND ಫಿಲ್ಟರ್ ಹಾಕ್ರೆ ಹೆಂಗೆ ಬತ್ತೆ ಅಂತ ಚೆಕ್ ಮಾಡ್ಕೊ. ಇದು ಅವಾಗ ನಮ್ದು ಕಂಪ್ನಿ ಇತ್ತಲ್ಲ, ಅವ್ರು ಕೊಟ್ಟಂದೆ ಕಬನ್. ಅದಕ್ಕೆ ಬಂದು ಒಂದು ರೋಡೋ ಬಂದು ಚೆನ್ನಾಗೇ ಇದೆ, ಗ್ರಿಪ್ ಒಳ್ಳೆ ಇದೆ. ನನ್ನ ಏನಿದೆ ಅಲ್ಲಿ ಟ್ರೈ ಮೈ ND ಫಿಲ್ಟರ್ಸ್ ಆಯಿತಾ. ಸೊ ಇವಾಗ ಇದು ಫುಲ್ ಬಿಸಿಲು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಇಟ್ ವಿಲ್ ಚೇಂಜ್. ಐ ಹ್ಯಾವ್ 4 ವಿತ್ ಮೀ ನಾವು. ನಾನು ಫಸ್ಟ್ ಐ ವಿಲ್ ಟ್ರೈ ND8. ಸೊ ಇದನ್ನು ಜಸ್ಟ್ ಹಿಂಗೆ ಹಾಕ್ಬಿಟ್ರೆ ಆಯಿತು. ಮೊದಲು ಎಷ್ಟು ವೈಟ್ ಕಾಣಿಸ್ತಾ ಇತ್ತಲ್ವಾ. ಸೊ ನಾವು ಇಸ್ ಫುಲ್ ಕ್ಲಿಯರ್ ಅಲ್ವಾ. ಸೊ ಐ ವಿಲ್ ರಿಮೂವ್ ದಿಸ್ ಒನ್. ಹಿಂಗೆ ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ಹಿಂಗೆ ಹಾಕಿದ್ರೆ ಸೊ ಈ ಥರ ಕಾಣಿಸುತ್ತೆ. ಸೊ ದ ಸೆಕೆಂಡ್ ಒನ್ ಐ ಹ್ಯಾವ್ ವಿತ್ ಮೀ ನಾವು ND16. ಇದು ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ. ಇದನ್ನು ನಾನು ಹಿಂಗೆ ಹಾಕಿದ್ರೆ ಈ ಥರ ವ್ಯೂಸ್ ಕಾಣಿಸುತ್ತೆ. ಮೊದಲು ಆವಾಗ ಫುಲ್ ಬಿಸಿಲು ಇತ್ತಲ್ವಾ. ಸೊ ಹಂಗಾಗಿ ಇದನ್ನು ತೆಗೆದ್ರೆ ಇವಾಗ ND16 ಆಯಿತು. ಅದನ್ನು ಐ ಹ್ಯಾವ್ ವಿತ್ ಮೀ ND32. ನನಗೆ ಇದರಲ್ಲಿ ಯಾವ್ದು ಹಾಕಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ND32. ಸೊ ದೆನ್ ಆಫ್ಟರ್ ದ್ಯಾಟ್ ಇದನ್ನು ತೆಗೆದ್ರೆ ದೆನ್ ಐ ಹ್ಯಾವ್ ಲಾಸ್ಟ್ ವಿತ್ ಮೀ CPL. ಇದು ಅಷ್ಟೇನು ಫರಕ್ ಬೀಳಲ್ಲ, ಐ ಗೆಸ್ ಹಾಗೆ ಇದೆ. ಸೊ ಐ ವಿಲ್ ಗೋ ವಿತ್ ನಾವು ಇವಾಗ ND16. ಓಕೆ, ಐ ಪುಟ್ ND16 ನಾವು. ND16ಅಲ್ಲಿ ಒಂದು ರೌಂಡ್ ಹೋಗೋಣ. ಫುಲ್ ಬಿಸಿಲೆಲ್ಲ ಇದ್ದಾಗ ಈ ಥರ ಇದೆ. ND16 ಹಾಕ್ಕೊಂಡ್ರೆ ನಿಮ್ಮದು ಇದು ಈ ಥರ ಆಗುತ್ತೆ, ಲೈಕ್ ವ್ಯೂ ಚೆನ್ನಾಗಿ ಬರುತ್ತೆ. ಸೊ ನಾನು ಇನ್ನೂ ಇದ್ರದ್ದು ಫುಲ್ಲೆಲ್ಲ ನೋಡಲಿಕ್ಕಿದೆ. ಲೈಕ್ ನನಗೆ ಇದು ಲೈಕ್ ಫುಲ್ ಪ್ರೊಫೆಷ್ನಲಾಗಿ ತೊಗೊಬೇಕು ಅಂತ ಇದ್ದೀನಿ, ಹೆಂಗೆ ಇದೆಲ್ಲ ಮಾಡೋದಂತ.
ಮನೇಲಿ ಊಟಕ್ಕೆ ಹಾಕಿದ್ದಾರೆ, ಊಟಕ್ಕೆ ರೆಡಿ ಮಾಡಿದ್ದಾರೆ, ನಾನು ಇಲ್ಲಿ ತಿಕ್ಲು ಥರ ಆಡ್ತಾಯಿದ್ದೀನಿ. ಅಮ್ಮ ಅದಕ್ಕೆ ಬೈತಾಯಿದ್ರು. ಸೊ ವೀವಿಂಗ್ ಬರ್ತಾಯಿದೆ ಗೊತ್ತಿಲ್ಲ. ಇದು ನನ್ನೂರು ಮುಂಡಳ್ಳಿ, ಮಕ್ಕಳು ಮೀನು ಹಿಡಿತೇವ್ರೆ. ಸೊ ನಾನಿವಾಗ ಡೈಲಿ ಕಂಟೆಂಟ್ ವೀಡಿಯೋಸ್ ಹಾಕ್ತಾಯಿದ್ದೆ. ವೀಡಿಯೋಸ್ ಹಾಕಿದ್ಮೇಲೆ ಲೈಕ್ ವ್ಯೂಸ್ ಬರ್ತಾಯಿದೆ ಸ್ವಲ್ಪ. ಹಾಗೆ ಒಂದು 2-3 ಜನ ಮೆಸೇಜ್ ಮಾಡಿ ಕೂಡ ಹೇಳಿದರು, ಡೈಲಿ ವೀಡಿಯೋ ವ್ಲಾಗ್ ನೋಡ್ತಾ ಇದ್ವಿ, ಚೆನ್ನಾಗಿ ಬರ್ತಾಯಿದೆ ಹಾಕಿ ಅಂತ. ಸೊ ಅಲ್ಲಿ ಅಪ್ಲೋಡ್. ನನಗೆ ಯಾರು ಹೇಳಬೇಕು ಅಂತ ಇಲ್ಲ. ಸೊ ನಾನು ಮಾಡಬೇಕು ಅಂತ ಅನಿಸಿದರೆ ನಾನು ಮಾಡ್ತೀನಿ ಅಷ್ಟೇ. ಇವಾಗ ಸ್ವಲ್ಪ ಏನು ಫೀಲ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಲೈಕ್ ನನ್ನ ಅಮ್ಮ ಕೂಡ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಸೊ ಶಿ ವೋಂಟ್ ಟೆಲ್ ಎನಿಥಿಂಗ್ ಆಯಿತಾ. ನಾನು ವೀಡಿಯೋ ಮಾಡ್ತಾಯಿದ್ರೆ ಮೊದಲೇ ಹೇಳ್ತಾಯಿದ್ರು, ಲೈಕ್ ಏನಪ್ಪ ಯಾವಾಗ ನೋಡಿದ್ರು ವೀಡಿಯೋದೆಲ್ಲ ಇರ್ತೀಯಾ, ಏನು ದುಡ್ಡು ಬರುತ್ತಾ ಅದರಲ್ಲಿ, ಹಂಗೆ ಹಿಂಗೆ ಅಂತ. ಸೊ ಲೈಕ್ ನಾನು ಹೇಳ್ತಾಯಿದ್ದೆ, ನಾನು ದುಡ್ಡು ಬರಬೇಕಂತ ಮಾಡ್ತಾಯಿಲ್ಲ, ಐ ಆಮ್ ಜಸ್ಟ್ ಮೆಮೊರೀಸ್ಗೋಸ್ಕರ ಆ್ಯಂಡ್ ಇದಕ್ಕೋಸ್ಕರ ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ. ಇದು ನಮ್ಮ ಬೀಚ್ ಆಯಿತಾ, ಅಲ್ಲಿ ಲೈಟ್ ಹೌಸ್ ಇದೆ ಅಲ್ಲಿ. ಸೊ ಒಂದಿನ ಅಲ್ಲಿ ಲೈಟ್ ಹೌಸ್ ಹತ್ರ ಹೋಗಿ, ಇವತ್ತು ಹೋಗ್ತೀವಿ, ಇಲ್ಲ ನೆಕ್ಸ್ಟ್ ನಾಳೆ ನಾಡ್ದು ಆ ಲೈಟ್ ಹೌಸ್ಗೆ ಹೋಗ್ಬಿಟ್ಟು ಅಲ್ಲಿ ವ್ಯೂ ತೋರಿಸ್ತೀನಿ, ಅಲ್ಲಿ ಚೆನ್ನಾಗಿರುತ್ತೆ ವ್ಯೂ. ಸೊ मैं बोल रहा था ना, जो दुबई में मेरा फ्रेंड्स लोग था, आई यूज़ टू टेल देम लाइक, वो लोग पूछते थे, है ना, तुम लोग पूछते थे मेरे को, तुम्हारा घर के नज़दीक समुंदर है क्या. मैं बोलता था मेरे घर से लाइक बोलता था ना 2-5 मिनट के आस ही मेरा आसपास ही मेरा ये इधर एक हो गया. ये मेरा घर का नज़दीक है थोड़ा. आई गेस मेरे घर से इधर आने के लिए मेरे को बाइक में 5 या 4 मिनट लगता होगा. ये व्यू है देखो. और उसके बाद एक और है मुर्डेश्वर करके, उधर भी है प्लेस. मैं और भी एक्सप्लोर करूँगा, लेकिन मैं कन्नड़ में बोलता हूँ, तुम लोगों को ज़्यादा समझ में नहीं आएगा. एटलीस्ट तुम लोग व्यू तो देख सकते हो ना. ये देखो लाइक लास्ट टाइम मेरा फ्रेंड्स लोग, तुम लोग सब लोग बोल रहे थे मेरे को लाइक क्या हिंदी में तुम वीडियो डालो ना, उर्दू में डालो ना, हमें भी समझ में आता है, तुम कन्नड़ में डालते हो, जस्ट हम तुम्हारा एक्शन देखते हैं, व्यूज़ देखते हैं, हम समझ नहीं पाते करके. मेरा एक और भी चैनल है, मैं कोशिश करता हूँ उसमें भी ये जो मैं वीडियो बनाता हूँ ये लाइक ट्रांसलेट करके हिंदी में डालने के लिए. आई विल ट्राई गाइस फॉर यू. ಇವಾಗ ಕನ್ನಡದಲ್ಲೇ ನಾವೇನು ಕಂಟೆಂಟ್ ಇದೆ ಅದು ಮಾಡ್ತಾ ಇದ್ದೀವಿ. ಬನ್ನಿ, ಇವಾಗ ಮನೆಯಲ್ಲಿ ಬೈತಾ ಇದ್ದಾರೆ. ಲೈಕ್ ಇವಾಗ ಆಲ್ಮೋಸ್ಟ್ 2 ಗಂಟೆ ಸಮಥಿಂಗ್ ಏನೋ ಆಗಿದೆ. ಊಟ ಕರಿತಾ ಇದ್ದರು. ನಾನು ಇದೊಂದು ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಕ್ಕೆ ಮಕ್ಕುಗ್ದಂಗೆ ಹೋಗಿತ್ತವ್ರೆ ಅಮ್ಮ ಆ್ಯಂಡ್ ಪಪ್ಪ ಕೂಡ ಬೈತವ್ರೆ. ಸೊ ಇವಾಗ ಹೋಗಿ ಮನೆಗೆ ಹೋಗಿ ಊಟ ಒಂದು ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಎಡಿಟಿಂಗ್ ಐತೆ, ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು. ಸೊ ಈ ಗ್ಲೌಸ್ ನಂಗೆ ತುಂಬ ಇಷ್ಟ ಆಯಿತು. ಸ್ಮೈಲ್ ಥ್ಯಾಂಕ್ಸ್ ಫೈಲ್ಸ್. ದುಬೈಲಿ ಒಂದು ಹೇಗೆ ಇಂಡಿಯಾದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಇದೆಯೋ ಹಂಗೆ ದುಬೈಲಿ ನಾವು ಕಂಪ್ನಿ ಓಪನ್ ಮಾಡಿದಾಗ ಆ್ಯಕ್ಚುಲಿ ನಾವು ಇವ್ರ ಜೊತೆ ಟೈಅಪ್ ಆಗಿದ್ವಿ, ಸ್ಮೈಲ್ ಜೊತೆ. ಅವ್ರ ಕಡೆಯಿಂದ ನಮಗೆ ಕಿಟ್ ಎಲ್ಲ ಸಿಕ್ಕಿತ್ತು. ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಎಲ್ಲ ರೈಡರ್ಸ್ಗೆ ಕೊಡ್ತಾರೆ. ಸ್ಮೈಲಲ್ಲಿ ವರ್ಕ್ ಮಾಡ್ತಾ ಇದ್ದವ್ರಿಗೆ ಇದು ಕೊಡ್ತಾರೆ, ಸೇಫ್ ಗಾರ್ಡ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಆಯಿತಾ. ಹೆಲ್ಮೆಟ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನಂಗೆ ಹೆಲ್ಮೆಟ್ ತರೋಕ್ಕಾಗಿಲ್ಲ, ಬಿಕಾಸ್ ಹೆಲ್ಮೆಟ್ ತುಂಬ ದೊಡ್ಡ ಇತ್ತು, ನನ್ನ ಲಗೇಜೇ ಜಾಸ್ತಿ ಇತ್ತು. ಇವಾಗ ನಾನು ಯೂಸ್ ಮಾಡ್ತಿರೋ ಹೆಲ್ಮೆಟ್ ಬಂದುಬಿಟ್ಟು ನನ್ನ ಫ್ರೆಂಡಿದು ಅಮಿತ್ ನಾಯ್ಕ್, ಅವನ ಜೊತೆ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಮಾಡಿದ್ದಲ್ಲ, ಅವನದೇ ಈ ಹೆಲ್ಮೆಟ್. ಥ್ಯಾಂಕ್ಸ್ ಮಚ ಹೆಲ್ಮೆಟ್ ಕೊಟ್ಟಿದ್ದಕ್ಕೆ. ಸಾವ್ಕಾರ್ ಮಂದಿ ಇದೆ ಆಯಿತಾ. ಗ್ಲೌಸ್ ಎಲ್ಲ ಚೆನ್ನಾಗಿದೆ. ನಾನು ಬೀಚ್ ಹತ್ರ ಬಂದಿದ್ದೆ. ಲೈಕ್ ದಿಸ್ ಇಸ್ ಇದು ಲೈಟ್ ಹೌಸ್. ಆ್ಯಂಡ್ ನಾನು ಹೇಳಿದ ಪ್ರಕಾರ ನಾನು ಎಂಟಿ ಫಿಲ್ಟರ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ. ನನಗೆ ನನ್ನ ಲೈಫಲ್ಲಿ ಯಾವುದೇ ಥರ ರಿಗ್ರೆಟ್ ಇಲ್ಲ, ಯಾವುದೇ ರೀತಿ ಪಶ್ಚಾತ್ತಾಪನೂ ನಾನು ಪಡ್ಕೊಳ್ಳಲ್ಲ. ಬಿಕಾಸ್ ನನ್ನವರು ಅಂತ ಅಂದ್ಕೊಂಡವರು ಸ್ಟಿಲ್ ನನ್ನ ಜೊತೆ ಇದ್ದಾರೆ. ಎಲ್ಲರೂ ಇದ್ದಾರೆ ಅಂತ ನಾನು ಹೇಳಲ್ಲ, ತುಂಬ ಜನ ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋದಕ್ಕೆ ನೆಕ್ಸ್ಟ್ ಯಾವ ವೀಡಿಯೋ ಬೇಕಂತ ಈ ವಿಡಿಯೋಗೆ ಒಂದು ಕಮೆಂಟ್ ಹಾಕಿಡಿ, ನಾನು ಪಕ್ಕ ಮಾಡ್ತೀನಿ. ನಾನು ಇವಾಗ ಊರಲ್ಲೇ ಇದ್ದೀನಿ, ಸೊ ಪಕ್ಕ ಮಾಡ್ತೀನಿ. ಮಾಡೋ ಥರ ಇದ್ದರೆ ನೀವು ಹೇಳಿರೋ ವೀಡಿಯೋಸ್. ಈಗ ಹೆಂಗೆ ಗೊತ್ತಾ, ನೀವೇನಾದರೂ ಒಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ವೀಡಿಯೋ ಪೋಸ್ಟ್ ಮಾಡೋದಾಗಿರ್ಬೋದು, ಸ್ಟೋರಿ ಪೋಸ್ಟ್ ಮಾಡೋದಾಗಿರ್ಬೋದು, ಯಾವುದೇ ಪೋಸ್ಟ್ ಮಾಡ್ತಾ ಇದ್ದೀರಾ, ಅದನ್ನು ಮಾಡಿದಾಗ ತುಂಬ ಜನ ಒಬ್ಸರ್ವ್ ಮಾಡ್ತಾರೆ. ಬಟ್ ನಮ್ಮವ್ರಿಗಿಂತ ಜಾಸ್ತಿ ಸ್ಟ್ರೇಂಜರ್ಸೇ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಆಯಿತಾ. ದೆನ್ ಆಫ್ಟರ್ ದಟ್ ಫ್ಯಾಮಿಲಿಯವ್ರು ಒಬ್ವಿಯಸ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ, ಫ್ಯಾಮಿಲಿಯವ್ರು ಮಾಡಲ್ಲ ಅಂತಲ್ಲ. ಇವನ್ ನನ್ನ ದೊಡ್ಡಮ್ಮ, ನನ್ನ ಅಕ್ಕ, ನಾನು ಯಾವಾಗ ವೀಡಿಯೋ ಹಾಕ್ತೀನಿ ಅಂತ ಕಾಯ್ತಾ ಇರ್ತಾರೆ. ನಾನು ವೀಡಿಯೋ ಹಾಕಿದಾಗ ಫಸ್ಟ್ ವ್ಯೂಸ್ ನನ್ನ ದೊಡ್ಡಮ್ಮಂದಾಗಿರುತ್ತೆ. ಆ್ಯಂಡ್ ಅವರು ನನ್ನ ಅಕ್ಕಂಗೆ ಹೇಳ್ತಾ ಇರ್ತಾರೆ, ಮಗ ಬಾ ಇಲ್ಲಿ ಚರ ಏನೋ ಒಂದು ವೀಡಿಯೋ ಹಾಕಿದ್ದಾನೆ, ಬೇಗ ಬಾ. ನನ್ನ ಅಕ್ಕ ಆಲ್ರೆಡಿ ನೋಡಿರ್ತಾಳೆ. ಸ್ಟಿಲ್ ನಮ್ಮ ದೊಡ್ಡಮ್ಮ ನನ್ನ ಅಕ್ಕಂಗೆ ಕರೆದ್ಬಿಟ್ಟು ಫೋರ್ಸ್ ಮಾಡಿ ನೋಡು ಅಂತ ಹೇಳ್ತಾರಂತ. ಇದು ಲೈಕ್ ಆ್ಯಕ್ಚುಲಿ ನನ್ನ ಫ್ಯಾಮಿಲಿಯವ್ರು ನಂಗೆ ಇವಾಗ ತುಂಬ ಸಪೋರ್ಟ್ ಮಾಡ್ತಾರೆ ಆಯಿತಾ. ಲೈಕ್ ನನ್ನ ಅಮ್ಮ ನೋಡ್ತಾರೆ ನನ್ನ ವೀಡಿಯೋಸ್. ಮೊದಲು ನೋಡ್ತಾ ಇರಲಿಲ್ಲ, ಬಿಕಾಸ್ ಅಮ್ಮನ ಹತ್ರ ಅವಾಗ ಆ್ಯಂಡ್ರಾಯ್ಡ್ ಫೋನ್ ಇರಲಿಲ್ಲ. ಅಮ್ಮ ನೋಡ್ತಾರೆ. ನನ್ನ ಪಪ್ಪ ಚಾನಲ್ಗೆ ಸಬ್ಸ್ಕ್ರೈಬೇ ಮಾಡಿರಲಿಲ್ಲ. ನಾನು ಇನ್ನೇ ನೋಡು ಅಂತ ನನ್ನ ಪಪ್ಪನ ಮೊಬೈಲ್ ತೊಗೊಂಡು ನೋಡಿದೆ. ದೆನ್ ಅವ್ರ ಚಾನಲೇ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ. ನಾನು ಅವ್ರ ಮೊಬೈಲ್ ತೊಗೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಷ್ಟೇ.
ಚಾನಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಪಾಪ ನನ್ನ ವೀಡಿಯೋ ನೋಡಿರಲ್ಲ, ಆಲ್ಮೋಸ್ಟ್ ಯಾವುದೂ ನೋಡಿರಲ್ಲ ಅಂದ್ಕೊತೀನಿ. ಇವತ್ತಿಗೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ 255 ರೀಲ್ಸ್ ಸಮಥಿಂಗ್ ಅಂತ ಏನೋ ಬಂತು ನನಗೆ. ತುಂಬ ಜಾಸ್ತಿ ಆಗ್ತೀನಿ ಇನ್ನು, ನೋಡೋಣ. ಅದಾಗಲೇ ನನ್ನ ತಮ್ಮ ಆಗಿರ್ಬೋದು, ಆ್ಯಂಡ್ ನನ್ನ ಚಿಕ್ಕಮ್ಮನ ಮಕ್ಕಳು, ತಮ್ಮದಿರು, ನನ್ನ ತಂಗಿ, ಅವರೆಲ್ಲ ನನ್ನ ವೀಡಿಯೋಸ್ ನೋಡ್ತಾರೆ. ಆ್ಯಂಡ್ ವಾಟ್, ನನ್ನ ಫ್ರೆಂಡ್ಸ್ ಕೂಡ ನೋಡ್ತಾರೆ, ನೋಡಲ್ಲ ಅಂತಲ್ಲ, ನೋಡ್ತಾರೆ ವೀಡಿಯೋಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ಟ್ರೇಂಜರ್ಸ್ ತುಂಬ ಜಾಸ್ತಿ. ನಾನು ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಯಾವುದಾದ್ರು ರೀಲ್ಸ್ ಹಾಕಿದರೆ, ಲಾಸ್ಟ್ ಟೈಮ್ ಹಾಕಿರೋ ರೀಲ್ಸು 10K ವ್ಯೂಸ್ ಏನೋ ಬಂದಿದೆ. ಬಟ್ ಆ 10K ವ್ಯೂಸಲ್ಲಿ ನಾನ್ ಫಾಲೋವರ್ಸಿಂದನೇ ತುಂಬ ಜನ ನೋಡಿದ್ದಾರೆ. ಆ್ಯಂಡ್ ಫಾಲೋವರ್ಸ್ ದೇ ವೋಂಟ್ ಡು, ಗೊತ್ತಿಲ್ಲ ಯಾಕೆ ಫಾಲೋ ಮಾಡ್ತಾ ಇಲ್ಲ ಅಂತ. ಕ್ರಿಂಜ್ ಕಂಟೆಂಟ್ ಆಗಿದ್ದರೆ ಫಾಲೋ ಮಾಡ್ತಾಯಿದ್ರೇನೋ. ಇವಾಗ ಅದೊಂದು ಸ್ಟಾರ್ಟ್ ಆಗಿದೆ, ಕಲರ್ಸ್ ಕನ್ನಡದಲ್ಲಿ ಜಿಯೋ ಹಾಟ್ಸ್ಟಾರಿಂದ ನೀವು 3 ಮಿನಿಟ್ಸ್ ವೀಡಿಯೋ ಮಾಡಿ ಜಿಯೋ ಹಾಟ್ಸ್ಟಾರ್ ಅವ್ರಿಗೆ ಇದು ಟ್ಯಾಗ್ ಮಾಡಿದ್ರೇನೋ ಇದೆ ಅಲ್ಲ, ಅದು ಮಾಡಿದರೆ ದೆನ್ ಈ ಸಲ ಬಿಗ್ ಬಾಸ್ಗೆ ಹೋಗೋ ಚಾನ್ಸ್ ಇದೆ ಅಂತ. ಎಂತೆಂಥವರೆಲ್ಲ ವೀಡಿಯೋ ಮಾಡಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಲೈಕ್ ಕ್ರೇಜಿ. ಲೈಕ್ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ನಮ್ಮದು, ಅವ್ರದ್ದೆಲ್ಲ ಯಾವುದಾದ್ರೂ ಒಂದು ವೀಡಿಯೋ ಬರುತ್ತೆ, ಅವರು ಆಡಿಷನ್ ಕೊಡ್ತಾರೆ ಅಂತ. ಬಟ್ ಅಮ್ಕು ಡುಮುಕು ಮತ್ತು ಹೂವಿನ ಬಾಣದಂತೆ, ಯಾರಿಗೂ ಕಾಣದಂತೆ ಅವರೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದಾರೆ. ಸೊ ಮತ್ತೊಂದು 2-3 ಜನದ್ದು ನೋಡಿದೆ. ಲೈಕ್ ಮಾಡಲಿ, ಬೇಡ ಅಂತ ಎಲ್ಲ, ಬಟ್ ಸ್ವಲ್ಪ ಟ್ಯಾಲೆಂಟ್ ಇರೋರಿಗೆ ಹೋದರೆ ಒಳ್ಳೆಯದು ಅಂದ್ಕೊತೀನಿ. ಬಟ್ ಗೊತ್ತಿಲ್ಲ, ಕ್ರಿಂಜಿ ಕಂಟೆಂಟ್ಗೆ ಜಾಸ್ತಿ ವ್ಯೂಸ್ ಬರೋದಲ್ಲ. ಸೊ ನೀವು ಅಷ್ಟು ಒಂದು ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟ್ನ ಬರೆದ್ಬಿಟ್ಟು ಎಲ್ಲ ಮಾಡಿ ವೀಡಿಯೋ ಹಾಕ್ತೀರ, ಅದಕ್ಕೆ ನಿಮ್ಮ ವ್ಯೂಸ್ ಬರೋದು 1,000ನೋ 2,000ನೋ ಅಷ್ಟೇ ಆಗಿರುತ್ತೆ. ಬಟ್ ಅದೇ ಕ್ರಿಂಜ್ ಕಂಟೆಂಟ್ಗಳಿರ್ತಾವಲ್ಲ, ಅಂಥ ಕಂಟೆಂಟಿಗೆ ವ್ಯೂಸ್ ಮಿಲಿಯನ್ ಗಟ್ಟಲೆ ಬಂದಿರುತ್ತೆ. ಆ್ಯಂಡ್ ನಾನು ಇವಾಗ ಡೈಲಿ ವ್ಲಾಗ್ಸ್ ಹಾಕ್ತಾಯಿದ್ದೀನಿ, ಆ್ಯಂಡ್ ಈ ಥರದ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನಾನು ಮೊದಲು ಲೈಕ್ ಸ್ವಲ್ಪ ಟೈಮ್ ಹಿಂದ್ಗಡೆ ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋವರ್ಸ್ ಗೇನ್ ಆಗಿರೋದು ಆ್ಯಂಡ್ ಮತ್ತೇನು ಹೇಳ್ತಾರೆ, ಜಾಸ್ತಿ ವ್ಯೂಸ್ ಬಂದಿರೋ ವೀಡಿಯೋಸ್ ಆಗಿರ್ಬೋದು. ಇಟ್ ವಾಸ್ ಲೈಕ್ ನಾನು ಯಾವಾಗ ಮೋಟಿವೇಶನ್ ವೀಡಿಯೋ ಹಾಕ್ತಾಯಿದ್ನೋ ಅದರಿಂದ. ಸೊ ಐ ಗೆಸ್ ಇವಾಗ ನಾನು ಆ ಥರ ವೀಡಿಯೋ ಮಾಡ್ತಾಯಿಲ್ಲ, ಹಂಗಾಗಿ ನಾನು ಫಾಲೋವರ್ಸ್ ಗೇನ್ ಆಗ್ತಿಲ್ಲ ಅಂದ್ಕೊತೀನಿ. ಸೊ ಲೆಟ್ಸ್ ಸಿ, ನಾನು ಅದನ್ನು ಮಾಡಬೇಕು. ಸೊ ಇವಾಗ ನಾನು ಮತ್ತೆ ವೆಯ್ಟ್ ಮಾಡೋಕ್ಕಾಗಲ್ಲ. ನನ್ನ ಈ ಮೊಬೈಲ್ ಏನಿದೆ iPhone 15 Plus, ಸೊ ಅದನ್ನು ನಾನು ಇವಾಗ ಒಂದು ಮೊಬೈಲ್ ಶಾಪ್ ಹತ್ರ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಆಟೋಮೆಟಿಕ್ಕಾಗಿ ಬಂದಾಗ್ತಾ ಇದೆ. ಸೊ ಹಂಗಾಗಿ ಅಕ್ಕನ ಜೊತೆ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ನನ್ನ ಆ್ಯಕ್ಷನ್ ಕ್ಯಾಮ್ರಾ ಏನಿದೆಯೋ ಅದನ್ನು ಚೆಸ್ಟ್ ಮೌಂಟಿಗೆ ಹಾಕೊಂಡಿದ್ದೀನಿ. ಬಿಕಾಸ್ ಹೆಲ್ಮೆಟ್ ತೊಗೊಂಡು ಹೋಗೋಕ್ಕಾಗಲ್ಲ. ನಾನು ಇದನ್ನು ಚೆಸ್ಟ್ ಮೌಂಟಿಗೆ ಹಾಕೊಂಡಿರೋದು ಒಂದೇ ಒಂದು ರೀಸನ್ ಯಾಕೆ ಅಂತ ಹೇಳಿದ್ರೆ, ಇವಾಗ ಅಲ್ಲಿ ಹೋದ್ರೆ ತುಂಬ ಜನ ಇರ್ತಾರೆ ನಂಗೆ ಗೊತ್ತು. ಸೊ ನಾನು ಹೆಲ್ಮೆಟ್ ಅದೆಲ್ಲ ಹಾಕ್ಕೊಂಡು ಮಾತಾಡ್ತಾ ಹೋದ್ರೆ ಚೆನ್ನಾಗಿ ಕಾಣಿಸಲ್ಲ, ಹಂಗೇನು ಫರಕ್ ಬೀಳಲ್ಲ. ಬಟ್ ಇಲ್ಲಿದ್ರೆ ಒಂದು POV ಶಾರ್ಟ್ಸ್ ಏನಾದರೂ ಕ್ಲಿಕ್ ಮಾಡೋಕ್ಕಾಗುತ್ತೆ ಅಂತ, ಅದಕ್ಕೆ ಬನ್ನಿ ಸಿಗೋಣ. ಎನ್ಕ್ವೈರಿ ವಿಡ್ರಾಲ್ ಸೆಕೆಂಡ್ ಒನ್ ಟು ಚೀಟಿ ತೆಗೆದು ಚೀಟಿ ತೆಗೆದಿದೆ. ಅವ್ನಿಗೆ ಬೇಡಲ್ಲ, ಬಿಸಾಕ್ತೆ, ಅವ್ನಿಗೆ ಕೊಡು. ಸರ್ ನಿಮ್ಮ ತೆಗ್ದಿದ್ರು ವಾಪಸ್ ಆಗ್ತೀವಿ ಅಣ್ಣ. ಮತ್ತೆ ಆರಾಮ ಹೌದಣ್ಣ, 15 ದಿನ 20 ದಿನ. ಮತ್ತೆ ನೀನು ಆರಾಮಲ್ಲ ಅಣ್ಣ? ಎಂತ ಗೊತ್ತಾ, ಆ್ಯಕ್ಚುಲಿ ಮೊನ್ನೆ ಒಂದು ಶೂಟ್ ಇತ್ತು ಅನ್ಕ, ಶೂಟ್ಗೆ ಹೋಗಿದ್ರ. ಲಾಸ್ಟ್ ಟೈಮ್ ಇದು ಜೋಬಲ್ಲಿತ್ತು ಮಾರೆ, ಫುಲ್ ನೀರು ಅಲ್ಲೆಲ್ಲ ಬಂದು ಹೊಡಿತು. 15 Plus ಆಯ್ತಾ. ಬಟ್ ಇದು ಎಂತ ಆಗೋದಂತ ಗೊತ್ತಿಲ್ಲ. ಒಂದೊಂದ್ಸಲ ಎಂತ ಆಗ್ತದೆ ಅಂತ ಹೇಳಿದ್ರೆ, ಚಾರ್ಜ್ ಹಾಕ್ಬೇಕಿದೆ, ಒಂದ್ಸಲ ನಿಲ್ತದೆ, ಒಂದೊಂದ್ಸಲ ಬಂದ್ ಆಗ್ತದೆ. ಅಣ್ಣ ಥ್ಯಾಂಕ್ಸ್ ಅಕ್ಕ, ಸಿಗ್ತೆ ಮೆಸೇಜ್. ಫೈನಲಿ ನನ್ನ ಮೊಬೈಲ್ ರೆಡಿಯಾಗಿದೆ. ಥ್ಯಾಂಕ್ಸ್ ಟು ಸೆಲ್ಮಾರ್ಟ್ ಆ್ಯಂಡ್ ಸ್ಪೆಷಲಿ ಥ್ಯಾಂಕ್ಸ್ ಟು ನವೀನಣ್ಣ. ಇವ್ರದ್ದು ಇನ್ನೊಂದು ಮೊಬೈಲ್ ಶಾಪ್ ಕೆಳಗಡೆ ಇದೆ. ನನಗೆ ನವೀನಣ್ಣ ತುಂಬ ವರ್ಷದಿಂದ ಪರಿಚಯ, ಬಟ್ ಈ ಸೆಲ್ಮಾರ್ಟ್ ಕೂಡ ಇವ್ರದ್ದೇ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಅಕ್ಕಂಗೆ ನಾನು ಮತ್ತು ನವೀನಣ್ಣ ಪರಿಚಯ ಇರೋದು ಗೊತ್ತಿರಲಿಲ್ಲ. ಸೊ ಅವಳು ಹೇಳಿದ್ದು ಸೆಲ್ಮಾರ್ಟಲ್ಲಿ ಮೊಬೈಲ್ನ ಚೆನ್ನಾಗೇ ರಿಪೇರ್ ಮಾಡಿಕೊಡ್ತಾರೆ, ಸರಿ ಮಾಡಿಕೊಡ್ತಾರೆ. ನಾನು ಕೂಡ ಅಲ್ಲೇ ಮಾಡಿಸಿದೆ ಅಂತ ಹೇಳಿದ್ದಕ್ಕೆ ನನ್ನ ಅಕ್ಕನ ಮಾತನ್ನ ನಂಬ್ಕೊಂಡು ನಾನು ಇಲ್ಲಿ ಬಂದೆ. ಬಟ್ ಇಲ್ಲಿ ಒಳಗಡೆ ಇರೋರನ್ನ ನೋಡಿಬಿಟ್ಟು ನನಗೆ ಕನ್ಫರ್ಮ್ ಆಯಿತು ನನ್ನ ಮೊಬೈಲ್ ಪಕ್ಕ ಸರಿಯಾಗುತ್ತೆ ಅಂತ. 3 ಡೇಸಿಂದ ಒದ್ದಾಡ್ಕೊತಾ ಇದೆ, ಮೊಬೈಲ್ ಸರಿಯಾಗಿದೆ. ಸೊ ಫೈನಲಿ ಮೊಬೈಲ್ ಸರಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ₹1 ಕೂಡ ತೊಗೊಂಡಿಲ್ಲ. ಥ್ಯಾಂಕ್ಸ್ ನವೀನಣ್ಣ.